ಮಾಡ್ತಾ ಇರೋದು ಟೀಚರ್ ಕೆಲಸ, ಮಾಡಿದ್ದು ಮಾತ್ರ ಹೇಸಿಗೆ ತಿನ್ನೋ ಕೆಲಸ. ವಯಸ್ಸು 57, ಪ್ರೀತಿ ಪ್ರೇಮ ಮಾತ್ರ 27ರ ಹರೆಯದ ಹುಡುಗನೊಂದಿಗೆ. ಮದುವೆಯಾಗಿ ಹೆಂಡತಿ ಮಕ್ಕಳಿದ್ರು, ಹಣದ ಆಮಿಷಕ್ಕೆ ಬಲಿಯಾದ. ಚಿತ್ರಹಿಂಸೆ ತಾಳಲಾರದೆ ಪೆಟ್ರೋಲ್ ಹಾಕಿ ಸುಟ್ಟು ಬಿಟ್ಟ. ಇದು ಈ ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ ನಿಜ. ಆದರೆ ತನ್ನ ಬದುಕು ಹೇಗಿದೆ, ಹೇಗೆ ನಡೀತಾ ಇದೆ, ಯಾರನ್ನು ಪ್ರೀತಿ ಮಾಡಬೇಕು, ನಾನು ಯಾವ ವಯಸ್ಸಿನಲ್ಲಿದ್ದೀನಿ, ಯಾರನ್ನು ಆರಿಸ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಪರಿಜ್ಞಾನ ಇಲ್ಲದೆ ಹೋದರೆ ನಿಜಕ್ಕೂ ಆಗಬಾರದಂಥ ಘಟನೆಗಳು ಆಗಿ ಹೋಗುತ್ತೆ. ಪ್ರೀತಿ ಹಾದಿ ತಪ್ಪಿದಾಗ, ಹಣದ ವ್ಯಾಮೋಹ ಬೆರೆತಾಗ ಎಂಥ ಭೀಕರ ಅಂತ್ಯ ಬೇಕಾದರೂ ಕಾಣುತ್ತೆ ಅನ್ನೋದಕ್ಕೆ ಕಲಬುರಗಿಯಲ್ಲಿ ನಡೆದಿರುವಂಥ ಇವತ್ತಿನ ಈ ಘಟನೆಯೇ ಸಾಕ್ಷಿ. ಅವಿವಾಹಿತೆಯಾಗಿದ್ದಂಥ ಜ್ಯೋತಿಯವರು ಬಾಲ್ಕಿಯಲ್ಲಿ ವಾಸ ಮಾಡ್ತಾ ಇದ್ರು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವಾಂಜರಖೇಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನೋಡಿ, ಮಕ್ಕಳಿಗೆ ಪಾಠ ಮಾಡಬೇಕಾದಂಥ ಶಿಕ್ಷಕರು ಇವತ್ತಿನ ದಿನಮಾನದಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡ್ತಿದ್ದಾರೆ. ಶಿಕ್ಷಕರು ಅಂತಂದರೆ ನಾವೆಲ್ಲರೂ ಅವರನ್ನು ಗುರುಗಳ ಸಮಾನ ಅಂತ ಅಂದುಕೊಳ್ತೀವಿ. ನಮ್ಮ ಬದುಕಿಗೆ ದಾರಿ ತೋರಿಸುವಂಥ ಬೆಳಕು ಅಂದುಕೊಳ್ತೀವಿ. ಆದರೆ ಇವತ್ತು ಆ ಶಿಕ್ಷಕರ ಹುದ್ದೆಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ. ಎಲ್ರಿಗೂ ಇದು ಅನ್ವಯ ಆಗ್ತಾ ಇಲ್ಲ. ಯಾರು ಕೀಳು ಮಟ್ಟದ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಒಬ್ಬ ಶಿಕ್ಷಕರಾಗಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮಂಥವರಿಂದ ಇವತ್ತು ಇಡೀ ಶಿಕ್ಷಕ ವೃತ್ತಿಗೆ ಕಳಂಕ ಬರ್ತಾ ಇದೆ. ಹಾಗಾದರೆ 57 ವರ್ಷ ವಯಸ್ಸಿನ ಈ ಶಿಕ್ಷಕಿ ಮಾಡಿದ್ದಾದರೂ ಏನು, ಅದನ್ನು ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ನೋಡಿ, ಈ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಕೆ ಮಾಡ್ತಾ ಇರುವಂಥ ಈ ಶಿಕ್ಷಕಿ ಏನಿದ್ದಾರೆ, ಇವರು ರಜೆ ದಿನಗಳಲ್ಲಿ ಕಲಬುರಗಿ ಆನಂದನಗರದಲ್ಲಿರುವಂಥ ತಮ್ಮ ತಾಯಿ ಮನೆಗೆ ಆವಾಗವಾಗ ಬಂದು ಹೋಗೋದನ್ನು ಮಾಡ್ತಾ ಇರ್ತಾರೆ. ಶಿಕ್ಷಕರು ಅಂತ ಬಂದಾಗ ಅವರು ಇಡೀ ದಿವಸ ಸ್ಕೂಲಿಗೆ ಹೋಗಬೇಕಾಗಿ ಬರುತ್ತೆ, ಮಕ್ಕಳಿಗೆ ಪಾಠ ಮಾಡಬೇಕಾಗಿ ಬರುತ್ತೆ. ರಿಟೈರ್ಡ್ ಆಗ್ಲಿಕ್ಕೆ ಇನ್ನೇನು 3 ವರ್ಷ ಅಷ್ಟೇ ಇರೋದು. 60 ವರ್ಷಕ್ಕೆ ರಿಟೈರ್ಡ್ ಆಗಿ ಮನೆಗೆ ಹೋಗಬೇಕಾಗಿರುತ್ತೆ. ಮದುವೆ ಆಗಿದ್ದಿದ್ರೆ ಇವತ್ತು 2 ಮಕ್ಕಳಿರ್ತಾ ಇದ್ರು, ಮಕ್ಕಳು ಮದುವೆ ವಯಸ್ಸಿಗೆ ಬಂದಿರ್ತಾ ಇದ್ರು. ಅಷ್ಟು ಆಕೆಗೆ ಏಜ್ ಆಗಿದೆ. ಆದರೆ ರಜೆ ಸಂದರ್ಭಗಳಲ್ಲಿ ತಾಯಿ ಮನೆಗೆ ಬಂದು ಹೋಗಬೇಕಾಗಿದ್ದಂಥ ಈಕೆ ನೆರೆಯ ನಿವಾಸಿ ಅಮರಗುಡ್ಡಹಳ್ಳಿ ಅನ್ನುವಂಥ 27 ವರ್ಷದ ಯುವಕನನ್ನು ಪರಿಚಯ ಮಾಡ್ಕೊಳ್ತಾರೆ. ಇಬ್ಬರಿಗೂ ಹೆಂಗೋ ಪರಿಚಯ ಆಗುತ್ತೆ, ಅಕ್ಕಪಕ್ಕದವರಲ್ವಾ, ಪರಿಚಯ ಆಗೇ ಆಗುತ್ತೆ. 27 ವರ್ಷ ಆಕೆಗೆ 57 ವರ್ಷ. ತನ್ನ ಮಗನ ವಯಸ್ಸಿನ ಹುಡುಗನ ಪರಿಚಯ ಆದಾಗ ಆಕೆ ಹೇಗೆ ನಡ್ಕೊಳ್ಬೇಕಾಗಿತ್ತು? ಕಳೆದ 5 ವರ್ಷಗಳಿಂದ ಇಬ್ಬರ ನಡುವೆ ಅಕ್ರಮ ಸಂಬಂಧ ಹುಟ್ಟುಕೊಂಡಿತ್ತು. ನೋಡಿ, ಪ್ರೀತಿಗೆ ವಯಸ್ಸಿಲ್ಲ ನಿಜ, ಆದರೆ ಇಷ್ಟೊಂದು ದೊಡ್ಡ ಗ್ಯಾಪ್ನಲ್ಲಿ ಅಕ್ರಮ ಸಂಬಂಧ ಬೇಕಿತ್ತಾ? ಅದರಲ್ಲೂ ಆಕೆಗೆ ಮದುವೆ ಆಗಿಲ್ಲ, ಆಕೆ ಅವಿವಾಹಿತೆ. 27ರ ಹರೆಯದ ಆ ಹುಡುಗನಿಗೆ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ರೂ ಕೂಡ ಆ ಟೀಚರ್, ಆಕೆ ಹೆಸರು ಜ್ಯೋತಿ ಅಂಥೇಳಿ, ಅವರು ಕೊಡ್ತಾ ಇದ್ದಂಥ ಹಣದ ಆಮಿಷಕ್ಕೆ ಬಿದ್ದು ಆಕೆಯೊಂದಿಗೆ ಸಂಬಂಧವನ್ನು ಮುಂದುವರಿಸಿದ್ದ. ನೋಡಿ, ಆಕೆ ಶಿಕ್ಷಕಿ ಆಯ್ತಾ. ಆ ಶಿಕ್ಷಕಿಗೆ ಬರಬಾರ್ದು ಬುದ್ಧಿ ಬಂದಿತ್ತೋ ಏನೋ ಗೊತ್ತಿಲ್ಲ. ಆಕೆ ಗೌರ್ಮೆಂಟ್ ಕೆಲಸ ಅಂತಂದರೆ ಅವರಿಗೆ ಸ್ಯಾಲ್ರಿ ಬರ್ತಾ ಇರುತ್ತೆ, ಒಂದಷ್ಟು ಹಣ ಇರುತ್ತೆ, ದುಡ್ಡು ಮಾಡಿಕೊಂಡಿರ್ತಾರೆ, ರಿಟೈರ್ಡ್ ಆಗುವಂಥ ಒಂದು ಸಮೀಪದಲ್ಲಿದ್ದಾರೆ. ಆದರೆ ಈ 27 ವರ್ಷದ ಹುಡುಗನಿಗೆ ಬಹುಶಃ ಹಣದ ಅವಶ್ಯಕತೆ ಇತ್ತೋ ಏನೋ ಗೊತ್ತಿಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿತ್ತೋ ಏನೋ ಗೊತ್ತಿಲ್ಲ, ಅಥವಾ ಈತನಿಗೆ ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಹುಚ್ಚು ಬಂದಿತ್ತೇನೋ ಗೊತ್ತಿಲ್ಲ. ಆಕೆ ಕೊಡುವಂಥ ಒಂದು ಹಣದ ಆಸೆಗೆ ಆಕೆಯ ಜೊತೆ ಅಕ್ರಮ ಸಂಬಂಧವನ್ನು ಬೆಳೆಸ್ಕೊಂಡು ಬಿಡ್ತಾನೆ. ಆಕೆ ಕೊಟ್ಟಿರೋದು ಒಂದಲ್ಲ ಎರಡಲ್ಲ 15ರಿಂದ 20 ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡಿದ್ದಾನೆ. ಅದರಲ್ಲಿ ಐಷಾರಾಮಿ ಥಾರ್ ಕಾರನ್ನು ತಗೊಂಡು ಮಜಾ ಉಡಾಯಿಸ್ತಾ ಇದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ನೋಡಿ, ಹಣ ಅನ್ನುವಂಥ ವಿಚಾರ ಬಂದಾಗ ಎಲ್ರಿಗೂ ಆಸೆ ಇರುತ್ತೆ ಹಣದ ಬಗ್ಗೆ. ಹಣವನ್ನು ನಿಯತ್ತಿನಿಂದ ಸಂಪಾದನೆ ಮಾಡಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಅದ್ರದ್ದು ಕಲಿಗಾಲ. ನಿಯತ್ತಾಗಿ ಸಂಪಾದನೆ ಮಾಡಿರೋರು ಎಷ್ಟು ಜನ ಉದ್ಧಾರ ಆಗಿದ್ದಾರೆ ತೋರಿಸಿ ನೋಡೋಣ. ಎಲ್ಲರೂ ಅಡ್ಡದಾರಿ ಹಿಡದೆ ಹಣ ಸಂಪಾದನೆ ಮಾಡೋದು, ಅಂಥವರಿಗೆ ಲಕ್ಷ್ಮಿ ಒಲಿಯೋದು ಅನ್ನೋದು ಕಲಿಯುಗದಲ್ಲಿ ಗೊತ್ತಾಗೋಗ್ಬಿಟ್ಟಿದೆ. ಯಾರು ಮಾಡದೇ ಇರೋ ಕೆಲಸ ನಾನೇನು ಮಾಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡುವ ಮಟ್ಟಕ್ಕೆ ಇವತ್ತು ಮನುಷ್ಯ ಬಂದುಬಿಟ್ಟಿದ್ದಾನೆ. ಹೀಗಾಗಿ ಆ ಹಣದ ಆಮಿಷಕ್ಕೆ ಬಿದ್ದು 57 ವರ್ಷ, ಅಫ್ಕೋರ್ಸ್ ತನ್ನ ತಾಯಿಯ ಏಜ್ ಆತನಿಗೆ,
ಅಂಥ ಮಹಿಳೆಯ ಜೊತೆ ಆತ ಅಕ್ರಮ ಸಂಬಂಧಕ್ಕೆ ಬೀಳುತ್ತಾನೆ. ಸುಮಾರು 5 ವರ್ಷಗಳ ಕಾಲ ಈ ಒಂದು ಸುದೀರ್ಘ ಸಂಬಂಧ ಮುಂದುವರಿಯುತ್ತೆ. 5 ವರ್ಷಗಳಲ್ಲಿ ಬೇಕಾದಷ್ಟು ದುಡ್ಡನ್ನು ಇಸ್ಕೊಂಡಿರ್ತಾನೆ, ಕಾರ್ ತಗೊಂಡಿರ್ತಾನೆ, ಅವನ ಕುಟುಂಬ ಚೆನ್ನಾಗಿರುತ್ತೆ. ಬಟ್ ಆತನ ಹೆಂಡತಿ ಮಕ್ಕಳಿಗೆ ಈ ವಿಚಾರ ಗೊತ್ತಿರಲ್ಲ. ಆದರೆ ಯಾವುದೇ ಅಕ್ರಮ ಸಂಬಂಧ ಆಗಲಿ ಅದೇನು ಶಾಶ್ವತವಾಗಂತೂ ಇರಲ್ಲ. ಕೊನೆಯವರೆಗೂ ಉಳ್ಕೊಳ್ಳೋದು ಹೆಂಡತಿ ಮಕ್ಕಳು ಅಷ್ಟೇ. ಅದು ಗೊತ್ತಿದ್ದು ಅಕ್ರಮ ಸಂಬಂಧಕ್ಕೆ ಎಳೆಯುವಂಥವ್ರನ್ನ ಮೂರ್ಖರು ಅನ್ಬೇಕು ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೇನು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಕ್ರಮ ಸಂಬಂಧ 5 ವರ್ಷ ಆದಮೇಲೆ ಬಹುಶಃ ಇಬ್ಬರಿಗೂ ಬೇಸರ ಆಯಿತೋ ಏನೋ ಗೊತ್ತಿಲ್ಲ, ಆ ಜ್ಯೋತಿ ಅನ್ನುವಂಥ ಶಿಕ್ಷಕಿ ತಾನು ಕೊಟ್ಟಂಥ ಹಣವನ್ನು ವಾಪಸ್ ಕೊಡು ಅಂತ ಹೇಳಿ ಕೇಳಿದಾಳೆ. ಇಷ್ಟೇ ನಡೆದಿರೋದು. ಕೊಟ್ಟ ಹಣ ವಾಪಸ್ ಕೊಡಲಿಲ್ಲ ಅಂದರೆ ಅವರಿಗಿಂತ ಶತ್ರು ಮತ್ತೊಬ್ಬರಿಲ್ಲ ಅಂತಾರೆ. ಸಿಕ್ಕಾಬಟ್ಟೆ ಒತ್ತಡವನ್ನು ಹೇರೋಕ್ಕೆ ಶುರು ಮಾಡಿಬಿಡ್ತಾರೆ. ಇದರಿಂದ ಆತನಿಗೆ ಸಿಟ್ಟು ಬರುತ್ತೆ, ಆಕ್ರೋಶ ಬರುತ್ತೆ. ದುಡ್ಡು ನಾನು ಯಾಕೆ ವಾಪಸ್ ಕೊಡಬೇಕು? ಇಷ್ಟು ವರ್ಷ ನಾವಿಬ್ಬರ ಸಂಬಂಧದಲ್ಲಿ ಇದ್ವಿ ಅಲ್ವಾ, ನೀನು ಹೆಂಗೆ ದುಡ್ಡು ನಾನು ವಾಪಸ್ ಕೇಳ್ತೀಯಾ ಅಂಥೇಳಿ ಇಬ್ಬರ ಮಧ್ಯೆ ಕ್ಲಾಶ್ ಆಗುತ್ತೆ. ಆದರೆ ದುಡ್ಡು ಕೇಳ್ತಾ ಇರುವಂಥ ಆ ಜ್ಯೋತಿ ಅನ್ನುವಂಥ ಶಿಕ್ಷಕಿಯನ್ನು ಹಾದಿಯಿಂದ ತಪ್ಪಿಸೋದಕ್ಕೆ ಒಂದು ಸಂಚನ್ನು ರೂಪಿಸ್ತಾನೆ. ಆಕೆಯಿಂದ ದೂರ ಇರ್ಬೋದಾಗಿತ್ತು, ಅಥವಾ ಮನೆ ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿ ಜೀವನ ಮಾಡ್ಬೋದಾಗಿತ್ತು. ಆದರೆ ಆಕೆ ಬಹುಶಃ ಸಿಕ್ಕಾಬಟ್ಟೆ ಟಾರ್ಚರ್ ಕೊಟ್ಟಳು ಅಂತ ಅನಿಸುತ್ತೆ. ಏಪ್ರಿಲ್ 3ನೇ ತಾರೀಕು ಆ ಜ್ಯೋತಿ ಅನ್ನುವಂಥ ಶಿಕ್ಷಕಿಯನ್ನು ತನ್ನ ಥಾರ್ ಕಾರ್ನಲ್ಲಿ ಕೂರಿಸ್ಕೊಂಡು ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಸೇರಿದಂತೆ ಹಲವು ಕಡೆ ಸುತ್ತಾಡಿಸ್ತಾನೆ. ರಾತ್ರಿ ವೇಳೆಗೆ ಕಲಮೂಡ ಬಳಿಯ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದು ಪ್ಲ್ಯಾನ್ ಮಾಡಿ ಹರಿತವಾದ ಆಯುಧದಿಂದ ಜ್ಯೋತಿಯನ್ನು ಬರ್ಬರವಾಗಿ ಕೊಲೆ ಮಾಡಿಬಿಡ್ತಾನೆ. ನೋಡಿ, ದುಡ್ಡು ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ ಅವನ ಕೈಲಿ. ಯಾಕಂದರೆ ದುಡ್ಡೆಲ್ಲ ಯೂಸ್ ಮಾಡ್ಕೊಂಡು ಬಿಟ್ಟಿದ್ದಾನೆ, ಬೇರೆ ದಾರಿ ಇಲ್ಲ. ಆಕೆ ಟಾರ್ಚರ್ ಮಾಡ್ತಿದ್ದಾಳೆ, ಸಾಯಿಸೋದು ಒಂದೇ ದಾರಿ ಅಂಥೇಳಿ ಆತ ಡಿಸೈಡ್ ಮಾಡ್ದ. ಸಾಯಿಸಿದ ತಕ್ಷಣ ಪ್ರಕರಣ ಮುಚ್ಚೋಗ್ಬಿಡುತ್ತಾ? ಪೊಲೀಸ್ನವ್ರೇನು ದಡ್ರ? ಎಂಥದ್ದೇ ದೊಡ್ಡ ಅಪರಾಧ ಮಾಡಿದ್ರು ಒಂದು ಸಣ್ಣ ಕ್ಲೂ ಆದರೂ ಬಿಟ್ಟಿರ್ತಾರಲ್ವ. ಆದರೆ ಸಾಕ್ಷಿ ನಾಶಪಡಿಸೋದಕ್ಕೆ ಕಾರಿನ ಡಿಕ್ಕಿಯಲ್ಲಿ ತಂದಿದ್ದ ಪೆಟ್ರೋಲ್ ಸುರಿದು ಶವಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗ್ಬಿಡ್ತಾನೆ. ಅವನು ಅಂದ್ಕೊಂಡು ಬಿಟ್ಟ, ಇನ್ನು ಮುಗೀತು ಕತೆ, ಯಾರಿಗೂ ಗೊತ್ತಾಗಲ್ಲ, ನನ್ನ ಶವ ಸುಟ್ಟೋಗಿದೆ, ನಾನೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಲ್ಲ ಅಂಥೇಳಿ ಅಂದ್ಕೊಂಡು ಬಿಟ್ಟ ಪಾಪ. ಆದರೆ ಪೊಲೀಸರು ಬುದ್ಧಿವಂತರಲ್ವಾ? ಮೊಬೈಲ್ ಕರೆಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಂಥ ಪೊಲೀಸರಿಗೆ ಆತನ ಮೇಲೆಯೇ ಅನುಮಾನ ಬರುತ್ತೆ. ತಲೆಮರೆಸಿಕೊಂಡಿದ್ದ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಇಡೀ ಕೊಲೆಯ ರಹಸ್ಯ ಬಯಲಾಗಿದೆ. ತಾನು ಯಾಕೆ ಆಕೆಯನ್ನು ಕೊಂದೆ ಅಂಥೇಳಿ. ಆರೋಪಿಯಿಂದ ಕೊಲೆಗೆ ಬಳಸಿದ ಆಯುಧ, ಪೆಟ್ರೋಲ್ ಕ್ಯಾನ್ ಹಾಗೆ ಥಾರ್ ಕಾರನ್ನು ವಶಕ್ಕೆ ಪಡ್ಕೊಳ್ತಾರೆ. ಹಂತಕ ಕಲಬುರಗಿ ಕೇಂದ್ರ ಕಾರಾಗೃಹವನ್ನು ಸೇರಿದ್ದಾನೆ. ಸಲ್ಲದ ಸಂಬಂಧ ಮತ್ತು ಹಣದ ಹಪಾಹಪಿ ಒಬ್ಬ ಶಿಕ್ಷಕಿಯ ಪ್ರಾಣವನ್ನು ಬಲಿ ಪಡೆದ್ರೆ ಒಬ್ಬ ಯುವಕನ ಜೀವನವನ್ನು ಜೈಲು ಪಾಲಾಗುವಂತೆ ಮಾಡಿತು. ಮಗನ ವಯಸ್ಸಿನ ಯುವಕನೊಂದಿಗೆ ಸಲ್ಲದ ಸಂಬಂಧ ಬೆಳೆಸಿದಂಥ 57 ವರ್ಷದ ಸರ್ಕಾರಿ ಶಾಲಾ ಶಿಕ್ಷಕಿಯೊಬ್ಬರು ಅದೇ ಯುವಕನ ಕೈಯಿಂದ ಬರ್ಬರವಾಗಿ ಹತ್ಯೆಗೀಡಾದರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಲಮೂಡ ಗ್ರಾಮದ ಬಳಿಯ ನಿರ್ಜನ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯ ಶವವೊಂದು ಪತ್ತೆಯಾಗುತ್ತೆ. ಶವ ಸಂಪೂರ್ಣ ಸುಟ್ಟು ಹೋಗಿದ್ರಿಂದ ಗುರುತು ಪತ್ತೆ ಹಚ್ಚುವುದು ಪೊಲೀಸರಿಗೆ ಸ್ವಲ್ಪ ಸವಾಲೇ ಆಗುತ್ತೆ. ಆದರೆ ಮೊಬೈಲ್ ಕರೆಗಳ ಆಧಾರದ ಮೇಲೆ ತನಿಖೆ ನಡೆಸಿದಾಗ ಪೊಲೀಸರಿಗೆ ಈ ವಿಚಾರ ಗೊತ್ತಾಗುತ್ತೆ. ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋ ವಿಚಾರ. ಕೊಲೆ ರಹಸ್ಯ ಬಯಲಾಗುತ್ತೆ. ಆರೋಪಿಯಿಂದ ಕೊಲೆಗೆ ಬಳಸಿದಂಥ ಎಲ್ಲ ಉಪಕರಣಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಆದರೆ ಈ ಒಂದು ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಪ್ರೀತಿ ಮಾಡಿ ಬೇಡ ಅನ್ನಲ್ಲ, ಆದರೆ ಹೆಂಡತಿ ಮಕ್ಕಳಿದ್ದ ಮೇಲೆ ಇನ್ನೊಬ್ಬರ ಪ್ರೀತಿ ಅವಶ್ಯಕತೆ ಏನಿದೆ? ಮದುವೆ ಆಗದೇ ಇರುವಂಥವರಿಗೆ, ಕನ್ಯೆಯಾಗೇ ಉಳಿಬೇಕು ಅನ್ನುವಂಥ ಆಸೆ ಇದ್ದವರಿಗೆ, ಅಥವಾ 57 ವರ್ಷ ಆಗಿದೆ ಅಥವಾ ಮದುವೆ ವಯಸ್ಸು ಮೀರಿ ಹೋಗಿದೆ ಅಂದಾಗ ಇನ್ನೊಬ್ಬ ಮದುವೆ ಆಗದೇ ಇರೋ ಪುರುಷನ ಸಂಬಂಧ ಬೆಳೆಸಿ, ಅದನ್ನು ಬಿಟ್ಟು ನೀವು ಮತ್ತೊಬ್ಬ ಮದುವೆ ಆಗಿರುವಂಥ ಪುರುಷನ ಸಂಬಂಧ ಬೆಳೆಸಿ ಅವ್ರ ಕುಟುಂಬವನ್ನು ಹಾಳು ಮಾಡಿ ನೀವು ಹಾಳು ಮಾಡೋಕೊಳ್ಳೋಕ್ಕಿಂತ ಯಾರನ್ನು ಆಯ್ಕೆ ಮಾಡಿಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅಂದರೆ ಯೋಚನೆ ಮಾಡಿ ಆಯ್ಕೆ ಮಾಡಿಕೊಳ್ಳಿ. ಇವತ್ತು ನೋಡಿ, ಶಿಕ್ಷಕಿ ಮಸಣ ಸೇರಿದ್ರು, ಆತ ಜೈಲು ಪಾಲಾದ. ಪಾಪ ಹೆಂಡತಿ ಮಕ್ಕಳು ಯಾರಿಗ್ರಿ ಅನ್ಯಾಯ ಮಾಡಿದ್ರು? ಇವತ್ತು ಅವ್ರ ಪಾಡೇನು? ಈತ ಮಾಡಿದಂಥ ಕೆಲಸಕ್ಕೆ ಇವತ್ತು ಹಣವೂ ಇಲ್ಲ, ಜೀವನವೂ ಇಲ್ಲ, ಜೈಲು ಪಾಲಾಗಿದ್ದಾನೆ. ಹೆಂಡತಿ ಮಕ್ಕಳು ಬೀದಿ ಪಾಲಾದರು. ಅದಕ್ಕೆ ಹೇಳೋದು, ಯಾವುದೇ ಸಂಬಂಧ ಬೆಳೆಸೋ ಮುನ್ನ 100 ಬಾರಿ ಯೋಚನೆ ಮಾಡಬೇಕು. ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಸಮಾಜದಲ್ಲಿ ಅದರಿಂದ ಏನೇನು ಪರಿಣಾಮ ಬೀರುತ್ತೆ, ನಮ್ಮ ಜೀವನ ಹಾಳಾಗುತ್ತೆ, ನಮ್ಮನ್ನೇ ನಂಬಿರುವಂಥ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ವಿನಃ ಈ ಕ್ಷಣಕ್ಕೆ ನನಗೆ ದುಡ್ಡು ಸಿಗ್ತಾ ಇದೆ ಅಂಥೇಳಿ ಯಾವತ್ತೂ ಯೋಚನೆ ಮಾಡಬಾರ್ದು. ಈಗ ಆತ ಜೈಲು ಪಾಲಾಗಿದ್ದಾನೆ.
ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.